ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ಜೊತೆ ಬಾರ್ಬೆಕ್ಯೂಗೆ ಹೋಗ್ತಾ ಇದ್ದೀನಿ. ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಮುಂಚೆನೇ ಡಿಸೈಡ್ ಮಾಡಿದ್ವಿ ಎಲ್ಲಾದ್ರೂ ಆಚೆ ಹೋಗಬೇಕು ಅಂತ ಹೇಳಿ 3 ಜನ ಫ್ರೆಂಡ್ಸು. ಸೊ ಬಾರ್ಬೆಕ್ಯೂಗೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಹೊರಟಿದ್ದೀವಿ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಟೈಮ್ ಕೂಡ 12:30 ಆಗ್ತಾ ಬಂತು. ನಿಧಿನೂ ಪಿಕ್ ಮಾಡಿಕೊಂಡು ವಿನಯ್ ಅವರು ನನ್ನ ಲೊಕೇಶನ್ಗೆ ಬಿಡ್ತಾರೆ. ಎಲ್ಲಿ ಹೋಗ್ಬೇಕು ಆ ಲೊಕೇಶನ್ಗೆ ಬಿಡ್ತಾರೆ. ಸೊ ನಿಧಿ ಏನು ಹಠ ಮಾಡಲ್ಲ. ನಿನ್ನೆನೇ ಹೇಳಿದ್ದೀನಿ ಅವಳಿಗೆ, ನಿಧಿ ಆಚೆ ಹೋಗಿ ಬರ್ತೀನಿ, ಹಠ ಮಾಡಬೇಡ ಅಂತ. ಸೊ ಮಮ್ಮ ಹೋಗ್ಬಾ ಅಂತ ಹೇಳಿದಾಳೆ. ನೋಡೋಣ ಏನೆಲ್ಲ ಮಾಡ್ತಾಳೆ ಅಂತ. ಹಾಗೆ ನಮ್ಮದು ಕೂಡ ಏನೂ ಪ್ಲ್ಯಾನ್ ಇಲ್ಲ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನಮಗೂ ಐಡಿಯಾ ಇಲ್ಲ. ನೋಡೋಣ ಎಲ್ಲಿಗೆಲ್ಲ ಹೋಗ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಿಧಿ ಸ್ಕೂಲ್ ಹತ್ರ ಹೋಗಿ ನಿಧಿನ ಕರ್ಕೊಂಡು ನೆಕ್ಸ್ಟು ಈಗ ನಾನು ಹೋಗಬೇಕಾಗಿರೋಂಥ ಲೊಕೇಶನ್ಗೆ ವಿನಯ್ ಅವರು ನನ್ನನ್ನು ಬಿಡ್ತಾ ಇದ್ದಾರೆ. ನಿಧಿ ಅಂತೂ ಫುಲ್ ಖುಷಿಯಾಗಿದ್ಲು. ನಾನು ಹೋಗ್ತಿದ್ದೀನಿ ಅನ್ನೋ ಒಂದು ಸ್ವಲ್ಪನೂ ಬೇಜಾರಿರಲಿಲ್ಲ ಅವಳಿಗೆ. ನೀನು ಆರಾಮಾಗಿ ಹೋಗ್ಬಾ ಮಮ್ಮಿ, ನಿನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ಬಾ ಅಂತ ಹೇಳ್ತಿದ್ಲು. ಅವಳ ಬಾಯಲ್ಲಿ ಆ ಮಾತು ಕೇಳಿ ಸಿಕ್ಕಾಬಟ್ಟೆ ಖುಷಿಯಾಯಿತು. ನಾವಿವತ್ತು ಹೋಗಿದ್ದು ಯಲಹಂಕದಲ್ಲಿರೋಂಥ ಮದರ್ ಡೈರಿ ಹತ್ರ ಇರೋವಂಥ ಬಾರ್ಬೆಕ್ಯೂ ನೇಷನ್ಗೆ. ಸೊ ನನ್ನ ಫ್ರೆಂಡ್ ಆಲ್ರೆಡಿ ಬಂದಿದ್ಲು. ನಾನು ಬರೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಣ ಅಂತ ಹೋಗಿದ್ಲು. ಅಷ್ಟರಲ್ಲಿ ನಾನು ಕೂಡ ರೀಚ್ ಆಯಿದ್ದೆ. ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಅಷ್ಟರಲ್ಲಿ ಅವಳು ಕೂಡ ಬಂದ್ಲು. ಸೊ ಅವಳು ಬಂದಿಂದೆ ಇಬ್ಬರು ಸೇರಿ ಮಾತಾಡ್ತಾ ಕೂತಿದ್ವಿ. ಹಾಗೆ ಇನ್ನೊಬ್ಬ ಫ್ರೆಂಡ್ ಕೂಡ ಬರಬೇಕಿತ್ತು, ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಇನ್ನೊಬ್ಬ ಫ್ರೆಂಡ್ ಕೂಡ ಬಂದು ಜಾಯ್ನ್ ಆದರು. 3 ಜನ ಸೇರಿ ನಾವು ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬಾರ್ಬೆಕ್ಯೂ ನೇಷನ್ ಒಳಗಡೆ ಹೋದ್ವಿ. ಸೊ ಬಂದ ತಕ್ಷಣ ಅವರ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಮಾಡಿ ಅವರು ನಮ್ಮ ಹತ್ರ ಕೇಳ್ತಾರೆ ಏನು ಸ್ಪೆಷಲ್ ಡೇ ಇದೆನಾ ಅಂತ. ಹೌದು ಸ್ಪೆಷಲ್ ಡೇ, ಬರ್ಡೇ ಇದೆ ಅಂತ ಹೇಳಿದ್ವಿ. ಸೊ ಆ್ಯಕ್ಚುಲಿ ಯಾರ್ದು ಬರ್ಡೇ ಇಲ್ಲ, ಬಟ್ ಬರ್ಡೇ ಇದೆ ಅಂತ ಹೇಳಿದ್ವಿ. ನೆಕ್ಸ್ಟು ಅವರು ನಮಗೆ ವೆಜ್ಜಾ ನಾನ್ ವೆಜ್ ಅಂತ ಕೇಳ್ತಾರೆ. ಸೊ ನಾವು ಪ್ಯೂರ್ ವೆಜ್ ಆಗಿರೋದ್ರಿಂದ ವೆಜ್ ತೊಗೊಂಡ್ವಿ. ಫಸ್ಟು ನಮಗೆ ಸ್ಟಾರ್ಟರ್ಸ್ನ ಪ್ರೊವೈಡ್ ಮಾಡ್ತಾರೆ. ಕ್ರಿಸ್ಪಿ ಕಾರ್ನು, ದಹಿ ಕಬಾಬು, ಆಲೂ ಫ್ರೈ, ಹಾಗೆ 2 ಪಾನಿಪುರಿ ಕೂಡ ಹೇಳಿದ್ವಿ. ಪಾನಿಪುರಿ ಕೂಡ ಕೊಟ್ಟಿದ್ರು. ಸೊ ಹಾಗೆ ನಮಗೆ ಲೈವ್ ಗ್ರಿಲ್ ಕೌಂಟರಲ್ಲಿ ವೆರೈಟಿ ಸ್ಟಾರ್ಟರ್ಸ್ ಕೂಡ ಇಟ್ಟಿರ್ತಾರೆ. ಪನ್ನೀರ್, ಪಪಾಯ, ಪೈನಾಪಲ್, ಕಾರ್ನ್, ಮಶ್ರೂಮ್, ಸೋಯಾ ಚಂಕ್ಸ್ನ ಗ್ರಿಲ್ ಮಾಡಿಬಿಟ್ಟು ಲೈವ್ ಗ್ರಿಲ್ ಕೌಂಟರಲ್ಲಿ ಕೊಟ್ಟಿರ್ತಾರೆ. ನಮಗೆ ಎಷ್ಟು ಬೇಕಿದ್ರೂ ತರಿಸ್ಕೊಂಡು ತಿನ್ಬೋದು. ಅನ್ಲಿಮಿಟೆಡ್ ಫುಡ್ ಇರುತ್ತೆ. ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಎಷ್ಟು ಸಾರಿ ಕೇಳಿದರೂ ಕೂಡ ಅವರು ನಮಗೆ ಪ್ರೊವೈಡ್ ಮಾಡ್ತಾರೆ. ಬಾರ್ಬೆಕ್ಯೂ ನೇಷನಲ್ಲಿ ಅನ್ಲಿಮಿಟೆಡ್ ಫುಡ್ನ ನಾವು ಎಂಜಾಯ್ ಮಾಡ್ಬೋದು. ಸೊ ವೀಕೆಂಡಲ್ಲಿ ಒಂದು ಪ್ರೈಸ್ ಇರುತ್ತೆ, ವೀಕ್ ಡೇಸಲ್ಲಿ ಒಂದು ಪ್ರೈಸ್ ಇರುತ್ತೆ. ವೀಕೆಂಡಲ್ಲಿ ಆಲ್ಮೋಸ್ಟ್ 150 ರೂಪೀಸ್ 100 ರೂಪೀಸ್ ಪ್ರೈಸ್ ಬಂದು ಜಾಸ್ತಿ ಇರುತ್ತೆ. ಸೊ ನಾವು ಹೋಗಿದ್ದು ಬಂದು ವೀಕ್ ಡೇಸಲ್ಲಿ ಆಗಿರೋದ್ರಿಂದ ನಮಗೆ ಪರ್ ಪರ್ಸನ್ 850 ರೂಪೀಸ್ ಪರ್ ಪರ್ಸನ್ ಆಯಿತು. ಸೊ ನೀವು ವೆಜ್ ತೊಗೊತೀರಾ ಅಂದರೆ ಸೊ ಅದಕ್ಕೊಂದು ಕಾಸ್ಟ್ ಇರುತ್ತೆ. ನೀವು ನಾನ್ ವೆಜ್ ತೊಗೋತಿದ್ದೀರಾ ಅಂದರೂ ಅದಕ್ಕೂ ಕೂಡ ಬೇರೆ ಕಾಸ್ಟ್ ಇರುತ್ತೆ. ಚಾಟ್ಸ್ ಲೈವ್ ಕೌಂಟರಲ್ಲಿ ಪಾನಿಪುರಿ, ದಹಿಪುರಿ, ಪಾಪಡಿ ಚಾಟ್ಸ್ ತುಂಬಾ ವೆರೈಟಿ ಇರುತ್ತೆ. ಸ್ಟಾರ್ಟರ್ಸಿಂದ ಹಿಡಿದು ಡೆಸರ್ಟ್ವರೆಗೂ ಎಲ್ಲ ಥರದ ಫುಡ್ನ ನಾವು ಟೇಸ್ಟ್ ಮಾಡ್ಬೋದು. ಹಾಗೆಯೇ ಸ್ಯಾಲಡಲ್ಲಿ ಸ್ಪ್ರೌಟ್ಸು, ವೆಜಿಟೇಬಲ್ಸು, ಸೀಸನಲ್ ಫ್ರೂಟ್ಸ್ನ ಇಟ್ಟಿರ್ತಾರೆ. ಮೈನ್ ಕೋರ್ಸಲ್ಲಿ ವೆಜ್ ಬಿರಿಯಾನಿ, ಪನ್ನೀರ್ ಬಟರ್ ಮಸಾಲ, ವೆಜ್ ನೂಡಲ್ಸು, ಪನ್ನೀರ್ ಕೋಫ್ತಾ, ಪಾಪಡು, ಸೂಪು, ಬಟರ್ ನಾನು, ಬಟರ್ ರೋಟಿ, ದಾಲ್ ಮಖಾನಿ, ಫ್ರೈಡ್ ರೈಸು, ಇನ್ನು ಜಾಸ್ತಿನೇ ವೆರೈಟಿ ಫುಡ್ನ ಇಟ್ಟಿರ್ತಾರೆ. ವೆಜ್ ಮತ್ತು ನಾನ್ ವೆಜ್ ಎರಡರ ಮೇಲೂ ಹೆಸರನ್ನ ಬರೆದಿರ್ತಾರೆ. ಸೊ ಆ ಫುಡ್ ನೇಮ್ನ ಬರೆದಿರ್ತಾರೆ. ವೆಜ್ ಬೇಕಾಗಿರೋರು ವೆಜ್ನ ತೊಗೋಬೋದು, ನಾನ್ ವೆಜ್ ಕೊಂಬ ತೊಗೊಂಡಿರೋರು ನಾನ್ ವೆಜ್ನ ಟ್ರೈ ಮಾಡ್ಬೋದು. ಸೊ ನಾವಿಲ್ಲಿ ವೆಜ್ನ ತೊಗೊಂಡ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಡೆಸರ್ಟ್ನ ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಈ ಡೆಸರ್ಟಲ್ಲೂ ಕೂಡ ತುಂಬ ವೆರೈಟಿ ಫುಡ್ನ ಇಟ್ಟಿದ್ರು. ಕೇಕು, ರವಾ ಹಲ್ವಾ, ಕ್ಯಾರೆಟ್ ಹಲ್ವಾ, ಪಾಯಸ, ಜಾಮೂನು, ಐಸ್ ಕ್ರೀಮು. ಲಾಸ್ಟಲ್ಲಿ ನಾವು ಒಂದು ಕುಲ್ಫಿಯೊಂದಿಗೆ ನಮ್ಮ ಫುಡ್ನ ಎಂಡ್ ಮಾಡಿದ್ವಿ. ಹಾಗೆ ಕುಲ್ಫಿಲಿ ನಾವು ಪಾನ್ ಕುಲ್ಫಿ ಮತ್ತು ಮ್ಯಾಂಗೋ ಕುಲ್ಫಿನ ತೊಗೊಂಡಿದ್ವಿ. ಪಾನ್ ಕುಲ್ಫಿ ಅಂತೂ ಸೂಪರ್ ಆಗಿತ್ತು. ಸೊ ಯಾರಾದರೂ ಹೋಗಿದ್ರೆ ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಲಾಸ್ಟಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಬರ್ಡೇ ಅಂತ ಹೇಳಿದ್ವಿ ಅಲ್ವಾ. ಸೊ ಅವರು ಬರ್ಡೇಗೆ ಕೇಕ್ನ ತೊಗೊಂಡು ಬಂದು ಸೊ ಕೇಕ್ನ ಕಟ್ ಮಾಡಿಸ್ತಾ ಇದ್ದಾರೆ. ಅವರು ಮತ್ತು ಅವರ ಸ್ಟಾಫ್ ಏನಿರುತ್ತೋ ಅವರೆಲ್ಲ ಬಂದುಬಿಟ್ಟು ಒಂದು ಸಾಂಗ್ನ ಹಾಕ್ಬಿಟ್ಟು ನಮಗೆ ಬರ್ಡೇನ ಸೆಲೆಬ್ರೇಟ್ ಮಾಡಿಸ್ತಾರೆ. ಸೊ ನಾವು ಕೂಡ ನಮ್ಮ ಫ್ರೆಂಡ್ ಬರ್ಡೇ ಅಂತ ಹೇಳಿದ್ರಿಂದ ಸೊ ಅವರು ಕೇಕ್ನ ತೊಗೊಂಡು ಬಂದಿದ್ರು. ಸೊ ಕೇಕ್ನ ಕೂಡ ಕಟ್
ಮಾಡಿ ನಾವು 3 ಜನ ಕೇಕ್ನ ಟೇಸ್ಟ್ ಮಾಡಿದ್ವಿ. ಸೊ ಮನೆಯಿಂದ ನಾವು ಫ್ಯಾಮಿಲಿ ಜೊತೆ ಹೋದಾಗೂ ಕೂಡ ಮಕ್ಕಳು ಇದೇ ಥರ ಹಠ ಮಾಡ್ತಾರೆ, ಕೇಕು ಲಾಸ್ಟಲ್ಲಿ ಕೇಕ್ ಕಟ್ ಮಾಡಿದ್ರೆ ಅದು ಏನೋ ಒಂಥರ ಖುಷಿ ಅವ್ರಿಗೆ. ಸೊ ಹಾಗಾಗಿ ನನಗೂ ನನ್ನ ಫ್ರೆಂಡ್ಗೂ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಈಗ ಸೊ ಇನ್ನೊಬ್ಬ ಫ್ರೆಂಡಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಅಂತ ಹೇಳಿ ಅವಳ ಬರ್ಡೇ ಅಂತ ಹೇಳಿದ್ವಿ. ಸೊ ಅವರು ಕೂಡ ಬರ್ಡೇ ಕೇಕ್ ತೊಗೊಂಬಂದಿದ್ರು. ನನಗೆ ಮತ್ತು ನನ್ನ ಇನ್ನೊಬ್ಬ ಫ್ರೆಂಡ್ಗೆ ಸಿಕ್ಕಾಬಟ್ಟೆ ನಗು ಬರ್ತಾ ಇತ್ತು. ಏನಕ್ಕೆ ನಮ್ಮಿಬ್ಬರಿಗೂ ನಗು ಬರ್ತಾ ಇತ್ತಂದರೆ, ಇವಾಗ ಬರ್ಡೇ ನಡೀತಾ ಇದೆ ಅಲ್ವಾ, ಸೊ ಅದು ಬರ್ಡೇ ಏನೋ ಅವಳದಿರಲಿಲ್ಲ. ಇವತ್ತು ಬರ್ಡೇ ಇದೆ ಅಂತ ಹೇಳಿಬಿಟ್ಟು ಅವಳ ಹೆಸರಲ್ಲಿ ಕೇಕ್ ತರಿಸಿದ್ವಿ ನಾನು ಮತ್ತು ನನ್ನ ಫ್ರೆಂಡು. ಸೊ ಹಾಗಾಗಿ ನಮ್ಮಿಬ್ಬರಿಗೆ ಸಿಕ್ಕಾಬಟ್ಟೆ ನಗು ಬರ್ತಾ ಇತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಮಾಲ್ಗೆ ಹೋಗಿ ಸುತ್ತಾಡೋಣ ಅಂತ ಹೇಳ್ಬಿಟ್ಟು 3 ಜನ ಫ್ರೆಂಡ್ಸು ಮಾಲ್ ಹತ್ರ ಬಂದ್ವಿ. ಹಾಗೆ ನಾವು ಬಂದಾಗ ಟೈಮ್ ಬಂದು 4:30 ಏನೋ ಆಗಿತ್ತು. ಸೊ ನಾವು 6:30ವರೆಗೂ ಇಲ್ಲೇ ಇದ್ದು ಟೈಮ್ನ ಸ್ಪೆಂಡ್ ಮಾಡಿ ಎಲ್ಲ ಕಡೆ ಸುತ್ತಾಡಿಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಇವತ್ತಿನ ದಿನನ ಎಂಡ್ ಮಾಡಿದ್ವಿ. ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.